ನನ್ ಜೊತೆ ಯಾರಿಲ್ಲ ಅಂದ್ರೂ ಕೂಡ ಇವ್ರು ಮಾತ್ರ ನನ್ನ ಜೊತೆ ಯಾವಾಗ್ಲೂ ಇದ್ದೇ ಇರ್ತಾರೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೇವಸ್ಥಾನದಿಂದ ಬಂದು ಒಂದ್ ರೀಲ್ ಮಾಡೋಣ ಅಂತ 5 ನಿಮಿಷಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡು ಒಂದೇ ಟೇಕಿಗೆ ಒಂದ್ ರೀಲ್ ಮಾಡಿ ಮುಗಿಸಿದ್ವಿ. ನನಗೆ ಡ್ಯಾನ್ಸ್ ಮಾಡೋದಿಕ್ ಬರಲ್ಲ, ಆದ್ರೆ ನಮ್ಮ ಮನೆಯವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅವರೇ ನನಗೆ ಎಲ್ಲ ಡ್ಯಾನ್ಸ್ ಸ್ಟೆಪ್ ಕೂಡ ಹೇಳ್ಕೊಡೋದು. ಬೆಳಗ್ಗೆ ಬೇಗ ಎದ್ದಿದ್ನಲ್ಲ, ಅದರಿಂದ ಸ್ವಲ್ಪ ಟೈಮ್ ರೆಸ್ಟ್ ಮಾಡೋಣ ಅಂತ ಮಧ್ಯಾಹ್ನ ಸ್ವಲ್ಪ ಟೈಮ್ ಮಲ್ಕೊಂಡಿದ್ದೆ. ಮನೆಯಲ್ಲಿ ಒಬ್ಳೇ ಇದೆಯಲ್ಲ, ಬೇಜಾರಾಗಲ್ವಾ? ನಿನ್ ಜೊತೆ ಯಾರಿಲ್ಲ ಅಂದ್ರೂ ನಾನು ಇರ್ತೀನಿ ಅಂತ ಮಲ್ಕೊಂಡಿದ್ದಳು. ಅಷ್ಟರಲ್ಲಿ ತಲೆನೋವು ಕೂಡ ಬಂದಿತ್ತು. ನನ್ ಜೊತೆನೆ ಇರ್ತೀನಿ ಅಂತ ಬಂದಿರೋ ತಲೆನೋವು ನಾವು ಹೋಗು ಅಂದ್ರು ಹೋಗಲ್ಲ. ಅದಕ್ಕೋಸ್ಕರ ಶುಂಠಿಯಿಂದ ಮಸಾಜ್ ಮಾಡ್ಕೊಂತಾ ಇದ್ದೆ. ಮೊನ್ನೆ ರೀಲ್ ಶೇರ್ ಮಾಡಿದಾಗ ಶುಂಠಿಯಿಂದ ಮಸಾಜ್ ಮಾಡ್ಕೊಳ್ಳಿ ತಲೆನೋವು ಹೋಗುತ್ತೆ ಅಂತ ಹೇಳಿದ್ರು. ನನ್ಗೂ ಯಾವ ತರ ಮಸಾಜ್ ಮಾಡೋದು ಅಂತ ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರ ಹಸಿ ಶುಂಠಿನ ಸ್ವಲ್ಪ ಕೆಚ್ಬಿಟ್ಟು ಅದರಿಂದ ಮಸಾಜ್ ಮಾಡ್ಕೊಂತಾ ಇದ್ದೆ. ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು. ಸಂಜೆ ಆಗಿ ನಮ್ಮನೆಯವರು ಟೌನ್ ಒಳಗಡೆ ಹೋಗ್ತಾ ಇದೀನಿ ಬರ್ತೀಯಾ ಅಂತ ಹೇಳಿದ್ರು. ಅವ್ರು ಹೇಳೋದೇ ತಡ ರೆಡಿಯಾಗಿ ನಿಂತಿದ್ದೆ. ನಮ್ಮನೆಯವರು ತಲೆನೋವಿದ್ರು ಸುತ್ತದ್ ಮಾತ್ರ ಬಿಡಲ್ಲ ಅಂತ ಹೇಳ್ತಾ ಇದ್ರು. ನಿಮ್ಗೇನಾದ್ರೂ ತಲೆನೋವು ಬಂದಿದ್ರೆ ಮನೆ ಒಳಗಡೆನೆ ಇರಬೇಡಿ, ಮನೆಯಿಂದ ಹೊರಗಡೆ ಸ್ವಲ್ಪ ಓಡಾಡಿ. ಆದ್ರೆ ಬಿಸ್ಲಲ್ಲ, ಸಂಜೆ 6 ಗಂಟೆ ಮೇಲೆ ತಣ್ಣು ಗಾಳಿ ಬೀಸ್ತಿರುತ್ತಲ್ಲ, ಅದರಿಂದ ನಮಗೆ ತಲೆನೋವು ಬಂದಿರೋದು ಸ್ವಲ್ಪ ಮರ್ತಂಗ್ ಆಗುತ್ತೆ. ನನಗೆ ಈ ತರ ಟೌನ್ ಒಳಗಡೆ ಹೋಗಿ ಒಂದ್ 5 ನಿಮಿಷ ಓಡಾಡ್ಕೊಂಬಂದ್ರೆ ನಮ್ಮ ಮೈಂಡ್ ಎಲ್ಲ ಫ್ರೆಶ್ ಅನ್ಸುತ್ತೆ. ಅದಕ್ಕೋಸ್ಕರ ನಿಮ್ಮ ಹತ್ರನೂ ಶೇರ್ ಮಾಡ್ತಾ ಇದ್ದೀನಿ. ನಾನು ಮೊನ್ನೆ ವಿಡಿಯೋ ಹಾಕ್ದಾಗ ತುಂಬಾ ಜನ ನಮಗೂ ಈ ತರನೇ ಪ್ರಾಬ್ಲಮ್ ಇದೆ ಅಂತ ಕಮೆಂಟ್ ಮಾಡಿದ್ರೆ, ಒಂದಷ್ಟು ಜನ ಟಿಪ್ಸ್ ಕೂಡ ಕೊಟ್ಟಿದ್ದೀರಾ. ಈ ತರ ಮಾಡಿ ತಲೆನೋವು ಕಡಿಮೆ ಆಗುತ್ತೆ ಅಂತ. ಎಲ್ಲ ಕೂಡ ಟ್ರೈ ಮಾಡ್ತೀನಿ. ನನಗೆ ಯಾವ್ದ್ರಿಂದ ಕಡಿಮೆ ಆಗುತ್ತೆ ಅದನ್ನ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂತೀನಿ. ಸಂಜೆಗೆ ಒಂದ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಕುಡಿದು ಈ ದಿನ ಏನ್ ಮಾಡಿದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.